ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 100 ರೂಪಾಯಿನ ಗಾಂಧೀಜಿಯವರು ಕುಳಿತಿರುವಂತಹ ನೋಟಿನ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬಾ ಅಂದ್ರೆ ತುಂಬಾ ರೇರ್ ನೋಟು. ಬರ್ದಿಟ್ಕೊಳ್ಳಿ, ತುಂಬಾ ರೇರ್ ನೋಟು. UNC ನೋಟ್ ಏನಾದ್ರು ನಿಮ್ಮ ಹತ್ರ ಇತ್ತು ಅಂದ್ರೆ ಬೆಲೆ ತಿಳಿಸ್ಕೊಂಡು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು, ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ಎಲ್ಲ ನೋಟಿಫಿಕೇಶನ್ಗಳು, ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಸೊ ದಯವಿಟ್ಟು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಬಿಡಿ. ಈಗ ಟಾಪಿಕ್ಗೆ ಬರೋದಾದರೆ ನೋಡಿ, ಈ ಒಂದು 100 ರೂಪಾಯಿನ ಡ್ಯಾಮ್ ಇಶ್ಯೂ ನಿಮಗೆ ನೋಡಿರ್ತಾರೆ. ನನ್ನ ಹಿಂದಿನ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ. ನೋಡಿ, ಇದು ಡ್ಯಾಮ್ ಇಶ್ಯೂ. ಫ್ರಂಟ್ ಸೈಡ್ ತೋರಿಸ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಫ್ರಂಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಅದೇ ರೀತಿ ವೈಟ್ ಸ್ಟ್ರಿಪ್ ಇರುವಂಥದ್ದು ಇದರಲ್ಲಿದ್ದ ಹಾಗೆ. ಈಗ ನೀವು ಹಿಂದಕ್ಕೆ ಬಂದರೆ ನೋಡಿ, ಹಿಂದೆ ಡ್ಯಾಮ್ ಇರುವಂಥದ್ದು ಇದರಲ್ಲಿ. ಈ ನೋಟಿನಲ್ಲಿ ಇದು ನಾರ್ಮಲ್ ನೋಟು, ಇದಕ್ಕೊಂದು 250-300 ರೂಪಾಯಿ ಬೆಲೆ ಆಗುತ್ತೆ. ಅದೇ ಈ ನೋಟು ಗಾಂಧೀಜಿಯವರು ಕುತ್ಕೊಂಡು ನೋಡ್ಬೋದು, ಪುಸ್ತಕ ಓದ್ತಾ ಇದ್ದಾರೆ. ಈ ನೋಟು ಸುಮಾರು 1,500 ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ನಂಬರ್ ಕೂಡ ನನ್ನ ಹತ್ರ ಇದೆ, ಜಂಬಲ್ ನಂಬರು. ಅದನ್ನ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆ ಈ ನೋಟುಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಇದು ಖಂಡಿತವಾಗಿ ಈ ನೋಟುಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಕಲೆಕ್ಟರ್ಸ್ಗಳ ಚಾಯ್ಸ್ ಅಂತಲೇ ಹೇಳ್ಬೋದು ಈ ಒಂದು ಗಾಂಧೀಜಿಯವರು ಕುತ್ಕೊಂಡಿರುವಂತಹ ನೋಟುಗಳು. ಸೊ ಈಗ ಈ ಒಂದು ಡೈರೆಕ್ಟಾಗಿ ಈ ನೋಟುಗಳ ಬೆಲೆಗೆ ಬಂದ್ಬಿಡೋಣ. ಸೊ ನಾರ್ಮಲ್ ನೋಟ್ ಇತ್ತು ಅಂದರೆ ಗಾಂಧೀಜಿಯವರು ಗೊತ್ತಿಲ್ಲ ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ, ಈ ರೀತಿಯ ಡ್ಯಾಮ್ ಇಶ್ಯೂಗಳಿಗೆ 250-300 ರೂಪಾಯಿ ಇರುವಂಥದ್ದು. ಅದೇ ಏನಾದರೂ ನಿಮ್ಮ ಹತ್ರ ಈ ರೀತಿಯ ನೋಟ್ ಇತ್ತು ಅಂದರೆ, ನೋಡಿ ಗಾಂಧೀಜಿಯವರು ಕೂತಿರೋಂಥ ನೋಟ್ ಇತ್ತು ಅಂದರೆ ಇದರ ಬೆಲೆನೇ 1,500 ರೂಪಾಯಿ ಆಗುತ್ತೆ. ಈ ನೋಡಿ, ಇಷ್ಟು ಹಾಳಾಗಿದೆ, ಪೆನ್ ಮಾರ್ಕ್ ಎಲ್ಲ ಇದೆ. ಇದು ಸುಮಾರು ಎಕ್ಸ್ಟ್ರಾ ಫೈನ್ಗಿಂತ ಹಳೆ ಫೈನ್ ಕಂಡೀಷನ್ ನೋಟು, ಎಕ್ಸ್ಟ್ರಾ ಫೈನು ಅಲ್ಲ. ಇದಕ್ಕೇನೆ 1,500 ರೂಪಾಯಿ ಆಗುತ್ತೆ. ಅದೇ ಏನಾದರೂ ನಿಮ್ಮ ಹತ್ರ ಏನಾದರೂ UNC ಕಂಡೀಷನ್ ಇತ್ತು ಅಂದರೆ 10,000 ರೂಪಾಯಿ ಬೆಲೆ. UNC ಅಂದರೆ ಏನು ನೋಡಿ, ಈ ನೋಟ್ ಥರ ಇರಬೇಕು, ಒಂಚೂರು ಮಡಚಿರಬಾರ್ದು, ಏನೂ ಇರಬಾರ್ದು, ಕಲೆ ಇರಬಾರ್ದು. 10,000 ರೂಪಾಯಿ ಖಂಡಿತವಾಗ್ಲೂ ಬೆಲೆ ಇದೆ. ಅದೇನಾದರೂ ನೋಡಿ, ಇಲ್ಲಿ ನಾನು ನಿಮ್ಗೆ ಹೇಳಿ ಜಂಬಲ್ ನಂಬರ್ ಅಂತ ಅಂದರೆ ಏನು, 768 ಇದೆ. ಅದೇ ಮಧ್ಯದಲ್ಲಿ ಏನಿದೆ, ಅದೇ 8ನೇ ನೀವು ಮಧ್ಯಕ್ಕೆ ಹಾಕೊಂಡ್ರೆ 786, ಇಸ್ಲಾಂ ಧರ್ಮದ ಪವಿತ್ರ ಸಂಖ್ಯೆ 786. ಅಥವಾ ಹಿಂಗೆ ಈ 6 ಬಿಟ್ಟು ನೋಡ್ತೀರ ಅಂದ್ರೆ 786 ಆಗುತ್ತೆ. ಈ 6ನ ಸ್ಕಿಪ್ ಮಾಡಿ ನೋಡ್ತೀರ 786. ಇದನ್ನ ಜಂಬಲ್ ನಂಬರ್ ಅಂತಾರೆ. ಅಂದರೆ ಯಾವುದಾದ್ರೂ ಫ್ಯಾನ್ಸಿ ನಂಬರು ನೋಟಿನಲ್ಲಿ ಇರಬೇಕು, ಆದರೆ ಅದ್ಲು ಬದಲಾಗಿರಬೇಕು ನಂಬರ್ನ ಸ್ಥಾನ, ಅದನ್ನ ಜಂಬಲ್ ನಂಬರ್ ಅಂತಾರೆ. ಆ ನೋಟುಗಳಿಗೂ ಕೂಡ ಹೆಚ್ಚಿನ ಬೇಡಿಕೆ ಇರುವಂಥದ್ದು. ಈ ಒಂದು ಸ್ಪೆಷಲ್ ನಂಬರ್ ಇರೋದಕ್ಕೆ ಇದ್ರ ಬೆಲೆ 1,500 ರೂಪಾಯಿ, ಅಂದರೆ 768 ಇದೆ. ಅದೇ 786 ಇದ್ದಿದ್ರೆ ಅದ್ರ ಬೆಲೆ 10,000 ರೂಪಾಯಿ ಬೆಲೆನೇ ಇರ್ತಾ ಇದೆ ಬಿಡಿ. 10,000 ರೂಪಾಯಿಗೆ ಏನು ಕಡಿಮೆ ಇರ್ತಾ ಇರಲಿಲ್ಲ. ಅದೇ ಈ 786 ನೋಟಿನ ಕೊನೆಯಲ್ಲಿತ್ತು ಅಂದರೆ ಬರ್ದಿರ್ಕೊಳ್ಳಿ, ಇದು ಹೈಲಿ ರೇರ್. ಮೊದಲನೇಗೆ ಗಾಂಧೀಜಿಯವರು ಕುತ್ಕೊಂಡಿರೋಂಥ ನೋಟುಗಳು ರೇರ್ ಅಂತ ಹೇಳಿದ್ದೀನಿ. ಅಂಥದ್ರಲ್ಲಿ ಈ 786 ಇಲ್ಲಿದ್ದಿದ್ರೆ ಅದ್ರ ಬೆಲೆ ನೀವೇ ಊಹಿಸ್ಕೊಂಬಿಡಿ ಎಷ್ಟಾದರೂ ಇರ್ಬೋದು ಅಂತ. ಈ ಎಲ್ಲ ಫೇಕು ಅವೆಲ್ಲ ಅನ್ನೋರು ಕಾಯಿನ್ ಎಕ್ಸಿಬಿಷನ್ಗೆ ಬಂದು ಒಂದ್ಸತಿ ಅಟೆಂಡ್ ಮಾಡಿ, ಆಮೇಲೆ ವಿಡಿಯೋದಲ್ಲಿ ಮಾತಾಡೋರಂತೆ ಕಾಮೆಂಟು ಅದೆಲ್ಲ ಮಾಡಿಕೊಂಡು. ಸೊ ಈ ಒಂದು ನೋಟಿನ ಬೆಲೆ 1,500 ರೂಪಾಯಿ ಇರುವಂಥದ್ದು. ಉಳಿದಂತೆ ಕೇವಲ ಗಾಂಧಿ ಚಿತ್ರ ಇದೆ, ಇಲ್ಲಿ ನಂಬರು ಫ್ಯಾನ್ಸಿ ನಂಬರ್ ಅಲ್ಲ, ಅಥವಾ ಯಾವುದೇ ರೀತಿಯ ಜಂಬಲ್ ನಂಬರ್ ಇಲ್ಲ ಅಂತ ಅಂದರೆ ಅದಕ್ಕೆ ಸುಮಾರು ಒಂದು 900 ರೂಪಾಯಿ, 1,000 ರೂಪಾಯಿ ಅಥವಾ 1,100 ರೂಪಾಯಿವರೆಗೂ ಬೆಲೆ ಇರುವಂಥದ್ದು ಈ ಕಂಡೀಷನಲ್ಲಿ. ಇದನ್ನ ಫೈನ್ ಕಂಡೀಷನ್ ಅನ್ಬೋದು. ಫೈನ್ ಕಂಡೀಷನ್ ನೋಟ್ಗೆ ಅಷ್ಟು ಬೆಲೆ. ಇನ್ನೇನಾದ್ರು UNC ಕಂಡೀಷನ್ ಬೇಕು ಅಂದರೆ, ಜಂಬಲ್ ನಂಬರ್ ಇದ್ದು ಅಥವಾ ಫ್ಯಾನ್ಸಿ ನಂಬರ್ ಇತ್ತು ಅಂದರೆ UNC ಕಂಡೀಷನ್ ನೋಟ್ ಇತ್ತು ಅಂದರೆ 10,000 ರೂಪಾಯಿ ಬೆಲೆ ಖಂಡಿತವಾಗಿಯೂ ಇರುವಂಥದ್ದು. ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ವಿಡಿಯೋ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಮುಕ್ತವಾಗಿ ಹೇಳ್ಬೋದು. ನಾನು ಅದಕ್ಕೆ ಎಲ್ಲವನ್ನು ಪೇಷನ್ಸಿಂದ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರಿಗಾದರೂ ಕಾಯಿನ್ ಎಕ್ಸಿಬಿಷನ್ಗಳಿಗೆ ಹೇಗೆ ಹೋಗಬೇಕು ಅಂತ ಡೌಟ್ ಇತ್ತು ಅಂದರೆ ವಿಡಿಯೋಗಳಲ್ಲಿ ನನ್ನ ಚಾನಲಲ್ಲಿರುವಂಥ ಹಲವಾರು ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಹೋಗಿ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ ನೋಡಿ. ಉಪಯುಕ್ತವಾದಂಥ ಮಾಹಿತಿಗಳು ಸುಮಾರು ಇರುವಂಥದ್ದು. ಮತ್ತು ಸುಮಾರು ಜನ ಕೇಳ್ತಾ ಇದ್ದಾರೆ ಕಾಮೆಂಟಲ್ಲಿ, ಹಳೆ ನಾಣ್ಯಗಳ ಹತ್ರ ಸುಮಾರು ಇದ್ದಾವೆ, ಅವುಗಳನ್ನು ನಾನು ಹೇಗೆ ಮಾರಬೇಕು, ಅದ್ರ ಬೆಲೆ ಹೇಗೆ ಅಂತ. ಹಳೆ ನಾಣ್ಯಗಳನ್ನು ಬೆಲೆ ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಹೋಗಿ ನೋಡಿ. ವಿಡಿಯೋದ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅಥವಾ ನನ್ನ ಚಾನಲ್ ನೀವು ಹೋದರೂ ಕೂಡ ಸಿಗುತ್ತೆ ಆ ವಿಡಿಯೋ.